ಏನು ಪಹಲ್ಗಾಮ್ದಲ್ಲಿ ಇವತ್ತು ನಿನ್ನೆ ಉಗ್ರವಾದ ನಡೆದಿದೆ, ಭಯೋತ್ಪಾದನೆ ನಡೆದಿದೆ. ಇದನ್ನ ನಾವು ಎಬಿವಿಪಿ ಖಂಡಿಸ್ತೀವಿ. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ ಅನ್ನುವಂಥದ್ದು ಭಾರತ ಮಾತೆ ಸಿಂಧೂರ ಅಂತೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಭಾವಿಸುತ್ತೆ. ಈ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಕಡಿಮೆ ಆಗಬೇಕು, ಅಲ್ಲಿ ಜನರು ಜೀವನ ಸುಗಮ ಆಗಬೇಕಂತೇಳಿ 370 ಇತ್ತೀಚೆಗೆ ಭಾರತ ಸರ್ಕಾರ ತೆಗೆದಾಕಿತ್ತು. ಅದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೂಡ ಸ್ವಾಗತ ಮಾಡಿತು. ಆದ್ರೆ ಅಲ್ಲಿ ಆ ಭಯೋತ್ಪಾದನೆ ಚಟುವಟಿಕೆಗಳು ಮತ್ತೆ ಹೆಚ್ಚಾಗ್ತಿದೆ. ಕೇಂದ್ರ ಸರ್ಕಾರವು ಕೂಡ ಇದರ ವಿರುದ್ಧ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಅಲ್ಲಿ ಯಾವ ಭಯೋತ್ಪಾದಕರು ಯಾವ ರೀತಿಯಾದಂತಹ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ನಿರಂತರ ಆಗ್ತಿದ್ದಾರೆ ಅಂದ್ರೆ ಅವರಿಗೆ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ತರ ಅವರು ಏನು ಬಂದೂಕುಗಳನ್ನು ಇಟ್ಟುಕೊಂಡು ಸಾಮಾನ್ಯ ಜನರಿಗೆ ಹೆದರ್ಸೋಕೆ ಬರ್ತಿದಾರೋ ಅದೇ ರೀತಿ ಅದೇ ಭಾರತದ ಸೈನಿಕರು ಕೂಡ ಅವರು ಎದೆಗೆ ಗುಂಡಿಟ್ಟು ಹೊಡಿಬೇಕು. ಯಾಕಂದ್ರೆ ಭಯೋತ್ಪಾದನೆ ಅನ್ನುವಂಥದ್ದು ಇದು ಪಿಡುಗು, ಭಾರತಕ್ಕೆ ಆಗುವಂತಹ ಪಿಡುಗಾಗಿದೆ. ಭಾರತ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅವಮಾನ ಮಾಡಬೇಕು, ಭಾರತದಲ್ಲಿ ಶಾಂತಿ ವ್ಯವಸ್ಥೆ ಇಲ್ಲ ಅಂತ ಹೇಳುವಂತ ಏನು ಕೆಟ್ಟ ಸುದ್ದಿಯನ್ನ ಕೊಡಬೇಕಂತೇಳಿ ಭಯೋತ್ಪಾದಕರು ಈ ಕಾರ್ಯದಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿದ್ದಾರೆ. ಆದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದನ್ನ ಉಗ್ರವಾಗಿ ಖಂಡಿಸುತ್ತೆ. ಆದ್ರೆ ಕೊಟ್ಟಪ್ಪ ಮರಡಿ